31ನೇ ಪ್ರಶ್ನೆ ನೋಡಿ, ಕೆಳಗಿನ ಜೋಡಿಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ ಅಂತ ಹೇಳಿದಾನೆ. ಅಂದರೆ ರೈತವಾರಿ ಪದ್ಧತಿ, ರೈತವಾರಿ ವಸಾಹತು ಮದ್ರಾಸ್, ಶಾಶ್ವತ ವಸಾಹತು ಬಂಗಾಳ, ಮಹಲ್ವಾರಿ ವಸಾಹತು ವಾಯುವ್ಯ ಪ್ರಾಂತ್ಯ, ಇವೆಲ್ಲವೂ ಸಮೇತ ಸರಿಯಾಗಿವೆ. ಆದರೆ ಇಲ್ಲಿ ತಾಲೂಕು ವಸಾಹತು ಅಂತ ಕೊಟ್ಟಿದ್ದಾನಲ್ಲ, ಇಲ್ಲಿ ಮುಂಬೈ ಅಂತ ಹೇಳಿದಾನೆ ಗೆಳೆಯರೆ, ಇದು ತಪ್ಪಾಗಿದೆ. ನೆಕ್ಸ್ಟ್, ಕಾಂಗ್ರೆಸ್ ಅಧಿವೇಶನದಲ್ಲಿ ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಯಾವಾಗ ಒಟ್ಟಾಗಿದ್ದರು ಅಂತ ಕೇಳಿದ್ದಾನೆ. ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದ್ದಂದರೆ, ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ದೂರ ಆಗಿದ್ರು, ಒಡಕಾಗಿದ್ರು ಅಂತ ಹೇಳಿದರು. ಯಾವ ಅಧಿವೇಶನದಲ್ಲಿ ಒಂದಾಗಿದ್ರು ಅಂತ ಕೇಳಿದ್ರೆ 1916ರಲ್ಲಿ ಲಕ್ನೋ ಅಧಿವೇಶನ. 1916ರಲ್ಲಿ ಲಕ್ನೋ ಅಧಿವೇಶನ. ಇವರು ಬೇರೆ ಬೇರೆ ಆಗಿದ್ದು 1907 ಸೂರತ್ ಅಧಿವೇಶನದಲ್ಲಿ. ಅದನ್ನು ನಾವು ಸೂರತ್ ಒಡಕು ಅಂತಲೇ ಹಿಸ್ಟ್ರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೂರತ್ ಒಡಕು ಅಂತಲೇ ಕರೀತೇವೆ. ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಸೂರತ್ ಅಧಿವೇಶನ 1907ರಲ್ಲಿ ಸೂರತ್ ಒಡಕು ಎನ್ನುವಂತಹ ಕಾರಣದಿಂದ ಹೋದರು. ಅದಾದಮೇಲೆ 1916ರಲ್ಲಿ ಲಕ್ನೋ ಅಧಿವೇಶನದಲ್ಲಿ ಇವರಿಬ್ಬರು ಒಂದಾದರು ಅಥವಾ ಒಟ್ಟಾದರು. ಅಲ್ಲಿ ಡಿವೈಡ್ ಆದರು, ಇಲ್ಲಿ ಒಟ್ಟಾದರು. ನೆಕ್ಸ್ಟ್ ಹೇಳಿದ್ರೆ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ 1929ರಲ್ಲಿ ನಡೀತದೆ ಕಾಂಗ್ರೆಸ್. ಆದರೆ ಇದರಲ್ಲಿ ಅಧ್ಯಕ್ಷರಾದಂಥವ್ರು ಯಾರು? ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾದವರು ಯಾರು? ಇದು ರಿಪೀಟೆಡ್ ಕೇಳಿದಾನೆ ಮತ್ತು ಇಸ್ವಿನೂ ಕೇಳಿದಾನೆ ಎಷ್ಟೋ ಸಲ, ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾದವರು ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ನೋಡಿ ಹೇಳಿದ್ರೆ, ಇಲ್ಲಿ ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಯಾರು ಅಂತ ಕೇಳಿದಾನೆ. ಒಂದು ಪ್ರಶ್ನೆಯೇ ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಹೇಳ್ತೀನಿ ನಾನು. ಈ ಪ್ರಶ್ನೆ ಕೇಳಿದೆ, ಸ್ವರಾಜ್ಯ ಪಕ್ಷದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದೇನೆ. ಆಪ್ಷನ್ಸಲ್ಲಿ ಒಂದೇ, CR ದಾಸ್, ಮೋತಿಲಾಲ್ ನೆಹರು, ಈ ಥರನೇ ಕೊಟ್ಟಿದ್ದಾನೆ ಆಪ್ಷನ್ಸ. ಅಲ್ಲಿ ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಅಂತ ನಾವು ಕೇಳಿದರೆ, ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಅಂತ ಕೇಳಿದರೆ CR ದಾಸ್ ಮತ್ತು ಮೋತಿಲಾಲ್ ನೆಹರು. ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಅಂತ ಕೇಳಿದರೆ CR ದಾಸ್ ಮತ್ತು ಮೋತಿಲಾಲ್ ನೆಹರು. ಸ್ವರಾಜ್ಯ ಪಕ್ಷದ ಮೊದಲ ಅಧ್ಯಕ್ಷರು ಅಂತ ಕೇಳಿದರೆ ಅದು CR ದಾಸ್, ಚಿತ್ತರಂಜನ್ ದಾಸ್ ಅಂತ. CR ದಾಸ್ ಅಂದರೆ ಚಿತ್ತರಂಜನ್ ದಾಸ್. ನೆಕ್ಸ್ಟ್, ಇದು ಮೋಸ್ಟ್ ರಿಪೀಟೆಡ್ ಆಗಿದೆ ನೋಡಿ. ಈ ಕೆಳಗಿನಲ್ಲಿ ಯಾರು 3 ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದ? ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೆ ನಾನು. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದರು. ದುಂಡು ಮೇಜಿನ ಪರಿಷತ್ತುಗಳು ಎಷ್ಟಿದ್ದಾವೆ, ಯಾವ್ಯಾವಾಗಾಯಿತು ಅಂತೆಲ್ಲ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ. 3 ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್, ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದವಾದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಭಾರತವು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ. ಗೆಳೆಯರೆ, ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತೀನಿ, ಬಾಂಗ್ಲಾದೇಶದಲ್ಲ ಭಾರತದ ಯಾವ್ಯಾವ ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿದೆ? ಈ ಕೆಳಗಿನ ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದಾನೆ. ನೋಡ್ರಿ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳ. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳದ ಜೊತೆಗೆ ಈ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಬಾಂಗ್ಲಾದೇಶ. ನೋಟ್ ಮಾಡಿಕೊಡ್ರಿ ಪ್ಲೀಸ್. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಗೆಳೆಯರೆ, ನಂದಾದೇವಿ ಶಿಖರ ಇರುವುದು ಎಲ್ಲಿ? ನಂದಾದೇವಿ ಶಿಖರ ಇರುವುದು ಎಲ್ಲಿ? ಉತ್ತರಾಖಂಡ ರಾಜ್ಯದಲ್ಲಿ ನಾವು ನಂದಾದೇವಿ ಶಿಖರವನ್ನು ಕಾಣುತ್ತೇವೆ. ನಂದಾದೇವಿ. ನೆಕ್ಸ್ಟ್ ನೋಡಿ, ಶಿವಾಲಿಕ್ ಪರ್ವತಗಳು ಈ ಕೆಳಗಿನ ಯಾವುದರ ಭಾಗವಾಗಿದೆ? ಶಿವಾಲಿಕ್ ಪರ್ವತಗಳು ಈ ಕೆಳಗಿನ ಯಾವುದರ ಭಾಗವಾಗಿದೆ? ಸರಿಯಾದ ಉತ್ತರ ಹಿಮಾಲಯ. ಶಿವಾಲಿಕ್ ಪರ್ವತಗಳು ಹಿಮಾಲಯದ ಭಾಗವಾಗಿದೆ.
ನೆಕ್ಸ್ಟ್ ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಕೆಳಗಿನ ನದಿಗಳಲ್ಲಿ ಯಾವುದು ನದಿಮುಖಜ ಭೂಮಿ, ನದಿಮುಖಜ ಡೆಲ್ಟಾ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಪ್ರಶ್ನೆ ಇಕ್ಕಿಲ್ಲ, ಡೆಲ್ಟಾ ಅಂತ ಕರಿತೀವಿ. ನದಿಮುಖಜ ಭೂಮಿಯನ್ನು ಸೃಷ್ಟಿಸಿಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ ಡಸ್ ನಾಟ್ ಕ್ರಿಯೇಟ್ ಎ ಡೆಲ್ಟಾ, ಡೆಲ್ಟಾನ ಕ್ರಿಯೇಟ್ ಮಾಡುವುದಿಲ್ಲ ಅಂತ ಕೇಳಿದರೆ. ಈ ಥರ ಫಾರ್ಮೇಷನ್ ಆಗುತ್ತೆ ನದಿಗೆ ಇಂದ ಸಮುದ್ರಕ್ಕೆ ಸೇರುವಂಥ ಪ್ಲೇಸಲ್ಲಿ ಈ ಥರ ಫಾರ್ಮೇಷನ್ ಆಗುತ್ತೆ, ಡೆಲ್ಟಾ ಫಾರ್ಮೇಷನು. ಯಾವುದು ಆಗೋದಿಲ್ಲ ಅಂತ ಕೊಟ್ಟಿದ್ದ, ಇಲ್ಲಿ ಆಪ್ಷನ್ಸಲ್ಲಿ ಸ್ಟಾರ್ಟಿಂಗ್ ನರ್ಮದಾ ಅಂತ ಕೊಟ್ಟಿದ್ದವನು, ಅದಾದಮೇಲೆ ನರ್ಮದಾ ಮತ್ತು ತಾಪತಿ, ಆಪ್ಷನ್ ಸಿ ಆ್ಯಂಡ್ ಡಿ ಸರಿಯಾದ ಉತ್ತರ ಅಂತ ಕೊಟ್ಟಿದ್ದ. ಸಿ ಹಾಕಿದ್ರು ಸರಿ, ಡಿ ಹಾಕಿದ್ರು ಸರಿ ಅಂತ. ನದಿ ಮುಖಜ ಭೂಮಿ ಸೃಷ್ಟಿ, ನರ್ಮದಾ ಮತ್ತು ತಾಪತಿ ನದಿಗಳು ಎರಡೂ ಸಮೇತ ಡೆಲ್ಟಾ ಫಾರ್ಮೇಷನ್ ಮಾಡಲ್ಲ. ನರ್ಮದಾ ಮತ್ತು ತಾಪತಿ ಇವೆಲ್ಲ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳು. ನೆಕ್ಸ್ಟು ಹಳೆ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ 2016 ಆಗಿರೋದ್ರಿಂದ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯವನು NH7 ಹೇಳಿದ್ದ. ಈಗ ಅದೇನಾಗಿದೆಪ್ಪ, NH44. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂತ ಕೇಳಿದರೆ NH44. ನೆಕ್ಸ್ಟ್, ಕೆಳಗಿನ ಅಕ್ಷಾಂಶಗಳಲ್ಲಿ ಯಾವುದು ಭಾರತವನ್ನು ಹಾದು ಹೋಗುತ್ತದೆ? ಗೆಳೆಯರೆ, 8 ರಾಜ್ಯಗಳ ಮೂಲಕ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಭಾರತದಲ್ಲಿ ಹಾದು ಹೋಗ್ತದೆ. ಭಾರತದ 8 ರಾಜ್ಯಗಳು: ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಪಂಜಾಬ್, ತ್ರಿಪುರ, ಮಿಜೋರಾಂ. ಹಿಂಗೆ 8 ರಾಜ್ಯ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಹೇಳಿದೆ, ಅದನ್ನಕ್ಕೊಂದು ಕೋಡು ಕೊಟ್ಟಿದ್ದೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಗುಜರಾಜ ಮಧ್ಯೆ ಛೇದಿಸಿ ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ವಿರಾಜದಲ್ಲಿ ಛೇದಿಸಿ ಪಶ್ಚಿಮಕ್ಕೆ ತಿರುಗಿ ಅಂದರೆ ಪಶ್ಚಿಮ ಬಂಗಾಳ ತಿರುಗಿ ತ್ರಿಪುರ, ಮಿಜೋರಾಂ ಮುಖಾಂತರ ಹೋಗುತ್ತೆ ಅಂತ ಕ್ಲೀನಾಗಿ ಹಳೆ ವಿಡಿಯೋದಲ್ಲಿ ಕ್ಲೀನಾಗಿ 8 ರಾಜ್ಯಗಳು ನಾನು ಬರೆದು ಹೇಳಿದ್ದೆ. ನಿಮಗೆ ಗೊತ್ತಿರಬೇಕು ಕೆಲವೊಂದು ಸಲ ಎಷ್ಟು ರಾಜ್ಯಗಳು ಅಂತ ನಾನು ಕೇಳಿದ್ದೇನೆ. ಭಾರತದ ಮೂಲಕ ಹಾದು ಹೋಗುವಂತಹ ಅಕ್ಷಾಂಶ ಅಂತ ಕೇಳಿದರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್. ಎಷ್ಟು ರಾಜ್ಯಗಳು ಅಂದರೆ 8. ಯಾವ್ಯಾವ ಅಂದರೆ ನೆನ್ಪಿಟ್ಕೋಬೇಕು: ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ತ್ರಿಪುರ, ಮಿಜೋರಾಮ, ವೆಸ್ಟ್ ಬೆಂಗಾಲ್. ನೆಕ್ಸ್ಟ್, ಭಾರತದ ಈ ಕೆಳಗಿನ ದ್ವೀಪಗಳಲ್ಲಿ ಯಾವುದರಲ್ಲಿ ಸಕ್ರಿಯ ಅಗ್ನಿಪರ್ವತ ಕಂಡುಬರುತ್ತದೆ? ಸಕ್ರಿಯ ಅಗ್ನಿಪರ್ವತ ಕಂಡುಬರುವಂತಹ ಪ್ಲೇಸ್ ಬ್ಯಾರನ್ ಐಲ್ಯಾಂಡ್. ನೆಕ್ಸ್ಟ್ ನೋಡಪ್ಪ, ಆಗಲೇ ಕೇಳಿದ್ನಲ್ಲ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ. ಆಗಲೇ ಅಕ್ಷಾಂಶದ್ದು ಯಾವುದು ಹಾದು ಹೋಗ್ತದೆ ಅಂತ ಕೇಳಿದೆ. ಇಲ್ಲಿ ಕೆಳಗಿನ ರೇಖಾಂಶಗಳಲ್ಲಿ ಯಾವುದು ಭಾರತೀಯ ಸ್ಟ್ಯಾಂಡರ್ಡ್ ಸಮಯವನ್ನು ನಿರ್ಧರಿಸುತ್ತದೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 ಇಕ್ವೇಟರ್ 82.5. ನೆಕ್ಸ್ಟ್ 82.5. ಗೆಳೆಯರೆ, ಇದನ್ನು ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆ. ಅಂಡಮಾನ್ ದ್ವೀಪ ಸಮೂಹಕ್ಕೆ ಅತಿ ಸನಿಹವಾದಂತಹ ಪರದೇಶ ಯಾವುದು? ಅಂಡಮಾನ್ ದ್ವೀಪಕ್ಕೆ ಮಯನ್ಮಾರ್. ಅಂಡಮಾನ್ ದ್ವೀಪ ಸಮೂಹಕ್ಕೆ ಅತಿ ಹತ್ತಿರದಲ್ಲಿರ್ತಕ್ಕಂಥದ್ದು ಮಯನ್ಮಾರ್. ನೆಕ್ಸ್ಟು ಗೆಳೆಯರೆ, ಇಲ್ಲಿ ಕೆಲವೊಂದು ರಾಜ್ಯಗಳು ಕೊಟ್ಟಿದ್ದೇನೆ. ನಾವು ರಾಜ್ಯಗಳನ್ನ ಭಾಷೆಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೇವೆ. ಅದಾದಮೇಲೆ ಅದನ್ನು ಕಾಲಾನುಕ್ರಮವಾಗಿ ಬರೀರಿ, ಹಿಸ್ಟ್ರಿ ಆರ್ಡರ್ ವೈಸ್ ಬರೀರಿ ಅಂತ ಕೇಳಿದ್ದೇನೆ. ಇಲ್ಲಿ ಆಪ್ಷನ್ಸ್ಗಳು ನೋಡಿದ್ರೆ ಆಂಧ್ರ, ಹಿಮಾಚಲ, ಹರಿಯಾಣ, ಸಿಕ್ಕಿಂ ಕೊಡೋಣ. ಗೆಳೆಯರೆ, ಆಂಧ್ರ ಪ್ರದೇಶ ರಾಜ್ಯವಾಗಿ ನಿರ್ಮಾಣವಾಗಿದ್ದು 1953. ಹಿಮಾಚಲ ಪ್ರದೇಶ 1971. ಹಿಮಾಚಲ ಪ್ರದೇಶ 1971. ಹರಿಯಾಣ 1966. ಹರಿಯಾಣ 1966. ಸಿಕ್ಕಿಮ್ಮು 1975. ಇಷ್ಟು ನೀವು ಗೊತ್ತುಬಿಟ್ರೆ ನೀವು ಆರ್ಡರ್ ವೈಸ್ ನೀವು ಬರ್ಕೋಬೋದು ಅಲ್ವಾ. ಆಂಧ್ರ ಪ್ರದೇಶ 1953, ಹಿಮಾಚಲ ಪ್ರದೇಶ 1971, ಹರಿಯಾಣ 1966, ಸಿಕ್ಕಿಂ 1975. ನೆಕ್ಸ್ಟ್, ಭಾರತ ಸಂವಿಧಾನದ 17ನೇ ವಿಧಿ ಯಾವುದು? ಗೆಳೆಯರೆ, 17ನೇ ಆರ್ಟಿಕಲ್ ಐತಲ್ಲ, 17 ಆರ್ಟಿಕಲ್ ಮೋಸ್ಟ್ ಇಂಪಾರ್ಟೆಂಟು. ನೀವು ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ರು ಒಂದು ಫಿಕ್ಸ್ ಆಗ್ತಾ ಹೋಗ್ತಾನೆ. ಇದು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತದೆ. ಅಸ್ಪೃಶ್ಯತೆ ನಿವಾರಣೆ ಆರ್ಟಿಕಲ್ 17. ಆರ್ಟಿಕಲ್ 18 ಬಿರುದುಗಳ ರದ್ದತಿ. ಅಂದರೆ ಮುಂಚೆಲ್ಲ ಕೊಡ್ತಿದ್ರಪ್ಪ, ರಾಜ ಬಹದ್ದೂರ್ ಏನೇನೋ ಕೊಡ್ತಾ ಇದ್ರಲ್ಲ, ಆ ಥರ ಇಲ್ಲ. ಬಿರುದುಗಳ ರದ್ದತೆ. ಇವಾಗೆಲ್ಲ ಫಿಲಮ್ ಸ್ಟಾರ್ಗಳಿಗೆಲ್ಲ ಏನೇನೋ ಕೊಟ್ಕೊಂತಾರೆ, ರಿಯಲ್ ಸ್ಟಾರು, ಚಾಲೆಂಜಿಂಗ್ ಸ್ಟಾರು, ಎಂತೆಂಥವೋ ಸ್ಟಾರ್ಗಳು. ಅಂದರೆ ಅವು ಅಷ್ಟೇ, ಅದಕ್ಕೆ ಮಾತ್ರ ಸೀಮಿತ. ಇಡೀ ದೇಶಾದ್ಯಂತ ಅವ್ರನ್ನ ಕರಿಬೇಕು,
ಬೇರೆ ಅದೇ ಥರ ಅವ್ರನ್ನ ಇದು ಮಾಡಬೇಕು ಅಂತ ಏನಿಲ್ಲ. ಅಂದರೆ ಅವಾಗಿನ ಸಂವಿಧಾನದಲ್ಲಿ ಏನು ಮಾಡಿದ್ರು, ಇವನ್ನೆಲ್ಲ ತಿದ್ದುಪಡಿ ಮಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಇವನ್ನೆಲ್ಲ ತಿದ್ದುಪಡಿ ಮಾಡ್ತಾರೆ. ಆರ್ಟಿಕಲ್ 18 ಸೇರಿಸೋ ಮೂಲಕ ಆ ರೀತಿ ಕೊಡುವಂತಹ ಬಿರುದುಗಳನ್ನ ರದ್ದತಿ ಮಾಡ್ತು. ಆದರೆ ಈ ಕರ್ನಾಟಕ ರತ್ನ, ಭಾರತ ರತ್ನ ಅಂತ ಕೊಡ್ತಾರಲ್ಲ, ಅವನ್ನ ಮಾನ್ಯತೆ ಇದೆ ಅವಕ್ಕೆ. ಕರ್ನಾಟಕ ರತ್ನ, ಭಾರತ ರತ್ನ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಈ ಥರ ಕೊಡುವಂತಹ ಅವಕಾಶ ಇದೆ. ಆದರೆ ಬೇರೆ ರೀತಿಯಾಗಿ ಕೊಡುವಂಥ ಅವಕಾಶ ಇಲ್ಲ. ಅವಾಗೆಲ್ಲ ಕೊಡ್ತಂಗೆ ಬಹದ್ದೂರ್ ಅಂತೆ, ಇನ್ನೊಂದೇನೋ ಅಂತೆ, ಅವೆಲ್ಲ ಕೊಡೋಂಗಿಲ್ಲ. ನೀವು ಹಳೆ ಹಿಸ್ಟ್ರಿ ಬುಕ್ಸ್ಗಳು ಓದ್ತಾ ಹೋದರೆ ಒಬ್ಬೊಬ್ಬರಿಗೆ ಸುಮಾರು 10ಕ್ಕಿಂತ ಹೆಚ್ಚಿನಾಗಿ ಕೊಡ್ತಾ ಹೋಗ್ತಾರೆ ಬಿರುದುಗಳ. ಗಜಬೇಂಟೆಕಾರ ಈ ಥರ ಎಲ್ಲ ಕೊಡೋಂಗಿಲ್ಲ ಇವಾಗ. ಆರ್ಟಿಕಲ್ 18 ನೆನ್ಪಿಟ್ಕೊಂಡ್ರೆ ಸಿಂಪಲ್ ಆಗಿ ಆರ್ಟಿಕಲ್ 18 ಅಂದ್ರೆ ಏನಪ್ಪ, ಬಿರುದುಗಳ ರದ್ದತೆ ಬಿರುದುಗಳು ಕೊಡೋಂಗಿಲ್ಲ, ಟೈಟಲ್ಸ್ಗಳನ್ನ ಕೊಡೋಂಗಿಲ್ಲ ಅವ್ರಿಗೆ ಅಷ್ಟೇ. ಅಂದರೆ ಕೆಲವೊಂದು ಇದೆ, ಯಾವುದು ನಮ್ಮ ಭಾರತ ರತ್ನ, ಕರ್ನಾಟಕ ರತ್ನ ಈ ಥರ ಎಲ್ಲ ಕೊಡ್ಬೋದು, ಅವು ಸಂವಿಧಾನದಲ್ಲಿ ಅವಕಾಶ ಇದೆ. ನೆಕ್ಸ್ಟ್ ನೋಡಿ, ಪರಿಶಿಷ್ಟ ಜಾತಿಯ ಪಂಗಡ ಅಂದರೆ ಈ SC/ST ಕಾಯ್ದೆ, SC/ST ಕಾಯ್ದೆಯಲ್ಲಿ 1989 ಅಡಿಯಲ್ಲಿ ಎಸಗಲಾದ ಅಪರಾಧವು ಈ ಶ್ರೇಣಿಗೆ ಕಡಿಮೆಯಿಲ್ಲದ ಪೊಲೀಸ್ ಅಧಿಕಾರಿ ಅಂತ ಕೇಳ್ಬೋದು. ಗೆಳೆಯರೆ ನೋಡ್ರಿ, ಒಂದು ಸಬ್ ಇನ್ಸ್ಪೆಕ್ಟರ್ ಸ್ಟೇಷನು ಅಥವಾ ಒಂದು ಇನ್ಸ್ಪೆಕ್ಟರ್ ಸ್ಟೇಷನೋ ಇರುತ್ತೆ. ಅಲ್ಲಿ ಯಾವುದೇ ಒಂದು FIR ಆಗಬೇಕು ಅಂತ ಹೇಳಿದ್ರು ಸಮೇತ ಅಲ್ಲೇ ಹೋಗೋದು, ಯಾವ ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಫಾರ್ ಎಕ್ಸಾಂಪಲ್ ಅಟ್ರಾಸಿಟಿ ಕೇಸ್, ಈ SC/ST ಕೇಸ್ನ ಅಟ್ರಾಸಿಟಿ ಕೇಸ್, ಈ ಅಟ್ರಾಸಿಟಿ ಕೇಸ್ನಲ್ಲಿ ಹೋಗಿರ್ತಾರಲ್ವಾ, ದೌರ್ಜನ್ಯ ನಿರೋಧಕ ಕಾಯ್ದೆ ಅಟ್ರಾಸಿಟಿ ಕೇಸ್, ಇಲ್ಲಿ ಹೋದಾಗ ಅವರು FIR ಮಾಡ್ಕೊತಾರೆ ಸ್ಟೇಷನಲ್ಲಿ. ಯಾರು ದಫೇದಾರು, ಸಬ್ ಇನ್ಸ್ಪೆಕ್ಟ್ರು ಯಾರೋ ಒಬ್ಬರು FIR ಮಾಡ್ಕೊತಾರೆ. ಆ ಎಫ್ ಐ ಆರ್ನ ಏನು ಮಾಡ್ತಾರೆ, DYSP ಡೆಪ್ಯೂಟಿ ಸೂಪರ್ಡೆಂಟ್ ಅವರಿಗೆ ಅದನ್ನ ಟ್ರಾನ್ಸ್ಫರ್ ಕೊಡ್ತಾರೆ, ಅಲ್ಲಿ ಕೊಡ್ತಾರೆ, DYSP ಆಫೀಸ್ ಕೊಡ್ತಾರೆ. ಸೊ ಇದನ್ನು ತನಿಖೆಯನ್ನು ಮಾಡುವಂಥ ಅಧಿಕಾರ DYSP ಆ್ಯಂಡ್ ಅಬೌವ್ ಇದೆ. ಅಟ್ರಾಸಿಟಿ ಕೇಸ್ ತನಿಖೆ ಮಾಡೋದು DYSP ಆ್ಯಂಡ್ ಅಬೌವ್ ಇದೆ. ಸೊ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಇವನ್ನ ಈ ಗಲಾಟೆ ಕೇಸು, ಆಕ್ಸಿಡೆಂಟ್ ಕೇಸ್ಗಳು ಇನ್ನೊಂದು ಅವ್ರು ಮಾಡ್ಕೊತಾರೆ. ಈಗ ಅಟ್ರಾಸಿಟಿ ಕೇಸ್ ಬಂತು ಅಂದರೆ ಓಕೆ, ನಮ್ಮ ಸ್ಟೇಷನ್ ಲಿಮಿಟ್ಸು ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಮಾಡ್ಕೊಂಡು ಅದನ್ನು ಟ್ರಾನ್ಸ್ಫರ್ ಕೊಡ್ತಾರೆ, DYSP ಆಫೀಸ್ಗೆ ಟ್ರಾನ್ಸ್ಫರ್ ಕೊಡ್ತಾರೆ. DYSP ಅವರು ಅದನ್ನು ತನಿಖೆ ಮಾಡ್ತಾರೆ. ಸೊ ಇಲ್ಲಿ ಡೆಪ್ಯೂಟಿ ಸೂಪರ್ಡೆಂಟ್ ಸರಿಯಾದ ಉತ್ತರ, ಡೆಪ್ಯೂಟಿ ಸೂಪರ್ಡೆಂಟ್ DYSP. SC/ST ಕಾಯ್ದೆಗೆ DYSPಗೆ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿಯಿಂದ ತನಿಖೆಗೊಳ್ಳಬೇಕು. ನೆಕ್ಸ್ಟ್ ಗೆಳೆಯರೆ, PIL ಅಂತ ಕರಿತೇವೆ, ಎಕ್ಸ್ಪ್ಯಾಂಡ್ PIL. ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ನೆಕ್ಸ್ಟ್, ಪ್ರತಿಯೊಂದು ಪಂಚಾಯತಿನ ಅಧಿಕಾರಾವಧಿ ಈ ದಿನದಿಂದ ಪ್ರಾರಂಭವಾಗುತ್ತೆ. ಎಲೆಕ್ಷನ್ ನಡೀತು ಅಂದರೆ ಎಲೆಕ್ಷನ್ ನಡೆದು ಅನೌನ್ಸ್ ಆದಮೇಲೆ, ರಿಸಲ್ಟ್ ಅನೌನ್ಸ್ ಆದಮೇಲೆ ಒಂದು ಪ್ರಥಮ ಸಭೆ ನಡೆಯುತ್ತೆ. ಅಲ್ಲಿಂದ ಅವರ ಅಧಿಕಾರಾವಧಿ ಪ್ರಾರಂಭವಾಗುತ್ತೆ, ಪಂಚಾಯಿತಿ ಅಧಿಕಾರಾವಧಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ, ಕರೆಕ್ಟಾಗಿ ಗಮನ ಬಿಟ್ಟು ನಾನು ಓದ್ತೀನಿ, ಕೇಳ್ರಿ. ಲೋಕಸಭೆಯಿಂದ ಅಂಗೀಕರಿಸಲ್ಪಟ್ಟಂತಹ ಒಂದು ಧನ ಮಸೂದೆಗೆ ಸಂವಿಧಾನದ ಮೇಲ್ಮನೆಯು ಇಷ್ಟು ದಿನದೊಳಗೆ ಅಥವಾ ಇಷ್ಟರೊಳಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದಿದ್ದರೆ ಅದು ರಾಜ್ಯಸಭೆಯಿಂದಲೂ ಅಂಗೀಕೃತಗೊಂಡಿರುತ್ತೆ ಎಂದು ಭಾವಿಸಬಹುದು. ಇಲ್ಲರೆ ಮಸೂದೆಗಳಲ್ಲಿ ಬೇರೆ ಬೇರೆ ಮಸೂದೆಗಳೆಲ್ಲ ಬರ್ತವೆ. ಜನರಲ್ ಮಸೂದೆ, ಸಾಮಾನ್ಯ ಮಸೂದೆ ಬೇರೆ, ಇಲ್ಲಿ ಧನ ಮಸೂದೆ ಬೇರೆ, ಹಣಕಾಸು ಮಸೂದೆ ಅಂತ ಕರಿತೀವಿ. ಈ ಹಣಕಾಸು ಮಸೂದೆ ಲೋಕಸಭೆ, ನಾವು ಹಣಕಾಸು ಮಸೂದೆಗೆ ಸಹಿ ತಗೋಬೇಕು ಅಥವಾ ಅದನ್ನು ಮಂಡಿಸಬೇಕು ಅಂದರೆ ಆಲ್ರೆಡಿ ರಾಷ್ಟ್ರಪತಿಗಳಿಂದ ಒಪ್ಪಿಗೆ ಪಡ್ಕೊಂಬಂದೇ ಅದು ಸ್ಟಾರ್ಟ್ ಆಗೋದು. ಅದರಿಂದ ಲೋಕಸಭೆಯಲ್ಲಿ ಅಂಗೀಕರಿಸ್ಬಿಡ್ತಾರೆ. ಲೋಕಸಭೆಯಲ್ಲಿ ಅಂಗೀಕರಿಸಿ ರಾಜ್ಯಸಭೆಗೆ ಅದನ್ನು ಕಳಿಸ್ತಾರೆ. ಮೇಲ್ಮನೆ ಅಂತ ಹೇಳ್ತೀವಲ್ಲ, ರಾಜ್ಯಸಭೆಗೆ ಅದನ್ನು ಕಳಿಸ್ತಾರೆ. ರಾಜ್ಯಸಭೆಯು ಅದನ್ನು 14 ದಿನಗಳಲ್ಲಿ ಒಪ್ಕೋಬೇಕು. ರಾಜ್ಯಸಭೆಗಳು 14 ದಿನಗಳ ಒಳಗೆ ಒಪ್ಕೊಂಡು ಸಹಿ ಮಾಡಿ ಕಳಿಸ್ಬೇಕು. 14 ಅದರೊಳಗಡೆ. ಅಥವಾ ಅದು ಸಹಿ ಮಾಡಿ ಕಳಿಸ್ಲಿಲ್ಲ, ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೂ ಸಮೇತ ಅದು ಒಪ್ಪಿದೆ ಎಂದರ್ಥನೇ. ಧನ ಮಸೂದೆ ಅದು ಒಪ್ಪಿದೆ ಎಂದರ್ಥ. ಸೊ ಲೋಕಸಭೆಯಿಂದ ಅಂಗೀಕರಿಸಲ್ಪಟ್ಟಂತಹ ಒಂದು ಧನ ಮಸೂದೆ ಸಂಸತ್ತಿನ ಮೇಲ್ಮನೆಯು ಅಥವಾ ರಾಜ್ಯಸಭೆಯು 14 ದಿನದೊಳಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಅದು ರಾಜ್ಯಸಭೆಯಿಂದಲೂ ಅಂಗೀಕೃತಗೊಂಡಿದೆ ಎಂದು ಭಾವಿಸಬಹುದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈ ಪ್ರಶ್ನೆ ನಿಮಗಾಗಿ. ನೋಡಿ, ಕಾಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು. ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಾ ಹೋಗ್ತೇನೆ. ನೋಡಿ, ಬ್ಲೂ ಬೇಬಿ ಸಿಂಡ್ರೋಮ್.
ಬ್ಲೂ ಬೇಬಿ ಸಿಂಡ್ರೋಮ್ ನಾನು ಯಾಕೆ ಒಂದು ಪ್ರಶ್ನೆ ನಿಮಗೆ ಕೇಳ್ತಾ ಹೋಗ್ತೇನೆ ಪ್ರತಿ ಸಲ ಅಂದರೆ, ಈಗ ನಾನೇ ಹೇಳ್ತಾ ಹೋಗೋದಕ್ಕೂ ಯಾವ್ದಾದ್ರು ಒಂದು ಪ್ರಶ್ನೆ ಕೊಟ್ಟರೆ ಅಟ್ಲೀಸ್ಟ್ ಆ ಪ್ರಶ್ನೆನಾದರೂ ನೀವು ಒಂದು ಸ್ವಲ್ಪ ಸರ್ಚ್ ಮಾಡಾರ ನೋಡ್ತೀರಾ, ಸಡನ್ನಾಗಿ ಗೊತ್ತಿದ್ರೆ ಓಕೆ ಗೊತ್ತಿದೆ ಅಂತನಾರು ಒಂದು ಸ್ಯಾಟಿಸ್ಫ್ಯಾಕ್ಷನ್, ನನಗೊಂದು ಪ್ರಶ್ನೆಗೆ ಉತ್ತರ ಗೊತ್ತಿದೆ ಅನ್ನೋದು. ಸೊ ಅದಕ್ಕೋಸ್ಕರ ನಿಮಗೊಂದು ಕ್ಯೂರಿಯಾಸಿಟಿ ಇರಲಿ, ನೀವು ಸರ್ಚ್ ಮಾಡುವಂತಹ ಮನೋಭಾವನೆ ಬೆಳೀಲಿ ಅಂತ. ಕೆಲವೊಬ್ಬರು ಟ್ಯಾಲೆಂಟ್ ಇರ್ತಾರೆ, ಕೆಲವೊಬ್ಬರು ಕೆಳಗಿರ್ತಾರೆ, ಕೆಲವೊಬ್ಬರು ಇಲ್ಲಿರ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಲೆವೆಲ್ ಐ ಕ್ಯೂ ಪವರ್ ಇರುತ್ತೆ, ಒಂದೊಂದು ಓದೋ ವಿಭಿನ್ನ ಶೈಲಿ ಬೇರೆ ಇರುತ್ತೆ. ಸೊ ಪ್ರಶ್ನೆಗೆ ಉತ್ತರ ಮಾಡುವಂಥ ಕೌಶಲ್ಯ ನಾವನ್ನ ಬೆಳೆಸ್ಕೋಬೇಕಷ್ಟೇ. ನೆಕ್ಸ್ಟು, ಬ್ಲೂ ಬೇಬಿ ಸಿಂಡ್ರೋಮ್ ಈಸ್ ಬಿಕಾಸ್ಡ್ ಆಫ್ ಡ್ರಿಂಕಿಂಗ್ ವಾಟರ್ ವಿತ್ ಎಕ್ಸಸ್ ಆಫ್ ಅಮೌಂಟ್. ಅಂದರೆ ಈ ಬ್ಲೂ ಬೇಬಿ ಸಿಂಡ್ರೋಮ್ ಎನ್ನುವಂಥದ್ದು ಕುಡಿಯುವ ನೀರಿನಿಂದ ಬರುವಂತಹ ಒಂದು ಅಂಟುಜಡ್ಡಿಂದ ಬರುವಂತಹ ಒಂದು ರೋಗ. ಯಾವುದರ ಮುಖಾಂತರ ಬರುತ್ತೆ ಅಂತ ಬ್ಲೂ ಬೇಬಿ ಸಿಂಡ್ರೋಮ್ ಎನ್ನುವಂತಹ ಒಂದು ರೋಗ. ಇಲ್ಲಿ ಫಾಸ್ಫೇಟು, ಸಲ್ಫೇಟು, ಕಾರ್ಬೋನೇಟ್ಸು, ನೈಟ್ರೇಟ್ಸ್ ಅಂತ ಕೊಟ್ಟಿದ್ದಾನೆ. ಗೆಳೆಯರೆ, ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.